ನಿಮಗೆ ಹೇಳಿ, ಏನು ಗಲಾಟೆ ಆಯಿತು, ಹೆಂಗೆ ನಡೀತು ಇದು? ಹಾಂ, ಹಾಕಿದ್ರು. ಅವಾಗ ಸರ್ವೆ ಸರಿ ಬರಲಿಲ್ಲ, ಬಂದಿದ್ದು ನಮ್ಮ ಯಜಮಾನರು ಶ್ರೀಧರ ಎಲ್ಲ ಪೈಸೆ ಕೊಟ್ಟಿದ್ದಾರೆ. ಅವರೇ ಸರ್ವೆ ಮಾಡಿ ಸರ್ಟಿಫಿಕೇಟ್ ಅವರೇ ಇದು ಮಾಡ್ಕೊಂಡಿದ್ರು. ಅದಕ್ಕೆ ನಾನು ಯಾಕಪ್ಪ ಸರ್ವೆ ಟೈಮ್ ಇದೆಯಾ ಮಾಡ್ಕೊಂಡು ಅವರು ಜಗಳ ಆಯಿತು. ಇವಾಗ ಸರ್ವೆಗೆ ಹಾಕಿದ್ದೀವಿ. ಸರ್ವೆಗೆ ಹಾಕಿದ್ರು ಬಂದು ನಮಗೆ ಬರಲ್ಲ ಅಂದ್ಬಿಟ್ಟು ರೈತರ ಸಂಘ ಕರ್ಕೊಂಡು ಬಂದು ಸರ್ವೆ ಮಾಡ್ಕೊಂಡು ಬಂದ್ರಪ್ಪ ಗೊತ್ತಾಗಲ್ಲ ನಮಗೆ ಅಂತ ಕಷ್ಟ. ಅವರು ಬಂದಿದ್ದರು. ಬಂದು ಎಲ್ಲರೂ ಒಂದೇ ನೋಡಿದ್ರು. ಇವ್ರು ಬಂದವರು ಅರ್ಧ ಗಂಟೆ ಲೇಟ್ ಆಯಿತು, ಹಂಗೆ ಹಿಂಗೆ ನಮ್ಮ ಮನೆಗೆ ಹೋಗಿದ್ದು ಬಂದ್ಬಿಟ್ರು. ಬಂದು ನೋಡಪ್ಪ ಗಲಾಟೆ ಮಾಡಿ ಎಲ್ಲರೂ ಕೈ ಮಾಡಿ. ಈಗ ನಿಮ್ಗೆ ಯಾವ ಥರ ಏಟ್ ಹಾಕೈತೆ? ನೀವು ಕಳ್ಕೊಂಡಿರೋ ವಸ್ತುಗಳೇನೇನು ಅವರಿಂದ? 40 ಗ್ರಾಮ್ ಚಿನ್ನ ಕಳ್ಕೊಂಡಾಯ್ತು. 40 ಗ್ರಾಮ್ ಚಿನ್ನ ಯಾವುದದು? ಕರೆ ಮಾಡಿದ್ದು ಕತ್ತಿನ ಸರ, ಮಾಂಗಲ್ಯ ಚೈನು ಇದು. ಆಮೇಲೆ ಬೇರೆ ಇನ್ನೇನು? 5 ಗ್ರಾಮ್ ತಾಲಿ. 5 ಗ್ರಾಮ್ ತಾಲಿ. ಆಮೇಲೆ ಇನ್ನೇನಾದರೂ ಕಳ್ಕೊಂಡಿದ್ದೀರಾ? ಇದನ್ನೆಲ್ಲ ಯಾರು ಕಿತ್ಕೊಂಡ್ರು? ಕಾರ್ ಗ್ಲಾಸ್ ಹೊಡೆದೋಗೈತಾ? ಇದನ್ನೆಲ್ಲ ಯಾರು ಕಿತ್ಕೊಂಡಿದ್ದು? ವರ್ಣ, ಶ್ವೇತಾ, ಖುಷಿ. ಇವರು 3 ಜನ ಸೇರಿ ನಿಮ್ಮಲ್ಲಿ ಒಡವೆ ಚೈನು ಕಿತ್ತಿ ದೌರ್ಜನ್ಯವಾಗಿ ನಿಮಗೆ ಸರ್ವೆ ಮಾಡೋಕ್ಕೆ ಬಿಡದಲ್ಲೇ ನಿಮ್ಮ ಜಮೀನಿಗೆ ಅಕ್ರಮ ಪ್ರವೇಶ ಮಾಡೋರೆ. ಇದು ಆಲ್ರೆಡಿ ಇದು 6 ತಿಂಗಳು ವರ್ಷದಿಂದ ನಡೀತಾ ಇದೆಯಲ್ವ? ಲಾಸ್ಟ್ ಟೈಮ್ ನಾನು 2 ಸರಿ ಬಂದು ನಾನು ವಿಚಾರಣೆ ಮಾಡಿದ್ದೆ ಇದ್ರ ಬಗ್ಗೆ. ಇವತ್ತು ಮತ್ತೆ ಅಲ್ಲಿ ನಾವು ಬಂದಾಗ್ಲೂ ಗಲಾಟೆ ಆಯಿತು. ಇಲ್ಲಿ ಹಾಸ್ಪಿಟ್ಲಲ್ಲಿ ಯಾವ ರೀತಿ ಗಲಾಟೆ ಆಯಿತು? ಯಾವ ಉದ್ದೇಶಕ್ಕಾಯಿತು ನಿಮಗೆ ಗಲಾಟೆ ಹಾಸ್ಪಿಟ್ಲ್ ಒಳಗಡೆನೆ? 3 ಜನ ಬಂದರು, 4 ಜನ ಬಂದರು. ಆ ಯಪ್ಪ ಒಂದು ಬಂದಿದ್ದವ್ರು ಸುಮ್ಮನೆ ಕೂತಿದ್ದ. ಇವ್ರು 3 ಜನ ಬಂದು ರಪ್ಪ ಕೆನ್ನೆ ಹೊಡೆದು ತಟ್ಟದು. ಯಾರು ಯಾರು ನಿಮ್ಮನ್ನು ಕೊಲೆ ಮಾಡಕ್ಕೆ ಬಂದವರು? ವರ್ಣ ಫಸ್ಟ್ ಹೊಡೆದ. ಕೊಲೆ ಮಾಡ್ಬಿಡ್ತೀನಿ ಕಡೆ, ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ ನಿನಗೆ. ಇಂಜೆಕ್ಷನ್ನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ತಾವು ಇಂಜೆಕ್ಷನ್ ಕೊಡಿಸ್ತಾರಂತ. ಡ್ಯೂಟಿ ಡಾಕ್ಟರ್ ಕರೀರಿ ಇಲ್ಲಿ. ಡ್ಯೂಟಿ ಡಾಕ್ಟರ್ ಕರಿಯಮ್ಮ. ಯಾರು ಇದೆ ಡಾಕ್ಟ್ರುಗಳು? ಇವ್ರು ಯಾರು ಇರಲಿಲ್ವ ಇಲ್ಲಿ? ಇವ್ರು ಇದ್ರು, ಅವ್ರು ತೊಗೊಂಡು ಬಂದರು. ಅವರು ಇಲ್ಲಿ ಒಬ್ಬರು ಯಾರು ಅವರು? ಅವಾಗ ಅವಳು ಹೊಡೆದ್ರು, ಅವರು ಹೊಡೆದ. ಈಗ ನಿಮಗೆ ಜೀವ ಬೆದರಿಕೆ ಹಾಕಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ನಿಮಗೆ ಇಂಜೆಕ್ಷನ್ ಕೊಡ್ತೀನಿ ಅಂತಕ್ಕಂಥ ವಿಚಾರಗಳನ್ನ ಹೇಳಕ್ಕೆ ಹೊಂಟವ್ರೆ. ಆಯಿತಾ? ಇಲ್ಲಿ ಯಾರು ಕಾಂಪೌಂಡ್ರುಗಳು ಇವ್ರು ಯಾರು ಹಾಸ್ಪಿಟ್ಲಲ್ಲಿ ಅಟೆಂಡ್ ಮಾಡುವಂಥವ್ರು ಇರಲಿಲ್ವಾ? ಇದ್ರು, ಒಬ್ಬರು ಅಷ್ಟೊತ್ತು ಓಡ್ ಬಂದರು. ಎಲ್ಲರೂ ಡಾಕ್ಟ್ರು ಓಡ್ ಬಂದರು. ಎಲ್ಲರೂ. ಡಾಕ್ಟ್ರ್ ಯಾರು ನಿಮ್ಮನ್ನು ಟ್ರೀಟ್ ಮಾಡಿ? ಡಾಕ್ಟ್ರ್ ಯಾರು? ಅವ್ರ ಹೆಸರೇನು ಗೊತ್ತಿಲ್ಲ. ಅವ್ರ ಹೆಸರು ಇಲ್ಲಿದ್ರಲ್ಲ ಅವರೇ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕುಣಿಗಲ್ನ ಸಾರ್ವಜನಿಕರ ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿದ್ದೀವಿ. ಅದೇ ಥರ ಇಲ್ಲಿ ಯಾವ ಥರ ಹಲ್ಲೆ ಆಗಿದೆ ಅಂತ ಹೇಳಿದ್ರೆ, ಒಬ್ಬ ರೈತ ಮಹಿಳೆಗೆ ಇಲ್ಲಿ ಡ್ಯೂಟಿ ಡಾಕ್ಟ್ರು ಕೂಡ ಇಲ್ಲ. ಇಲ್ಲಿ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ನಾನು ನಿನಗೆ ಇಂಜೆಕ್ಷನ್ ಕೊಡಿಸ್ತೀನಿ ಮತ್ತು ಅದೇ ಥರ ನಿನ್ನ ಸಾಯಿಸ್ತೀನಿ ಅಂತೇಳಿ ಕೊಲೆ ಬೆದರಿಕೆ ಹಾಕಿ. ಇವರೇ ಇಲ್ಲಿ ಏನು ನಡೀತು ಗಲಾಟೆ ಇದು? ಇನ್ಯಾರಿದ್ರು? ಇವರು ಏನಾಯ್ತಮ್ಮ ಇದು? ಸರಿ, ಇಲ್ಲಿ ನಡೆದಂಥ ಘಟನೆ ಏನಿದೆ? ಒಳಗಡೆ CC ಕ್ಯಾಮ್ರಾ ಇದೆಯಾ? ಮತ್ತು ಯಾರೂ ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲುಗಳಲ್ಲಿ ಪೇಷಂಟ್ಗಳಿಗೆ ಸೇಫ್ಟಿ ಎಲ್ಲ ಯಾವ ರೀತಿಯಲ್ಲಿ ಸಿಗುತ್ತೆ? ಇಲ್ಲಿ ಹಾಸ್ಪಿಟ್ಲುಗಳಲ್ಲಿ ನ್ಯಾಯ ಹೇಗೆ ಸಿಗುತ್ತೆ ಸಾರ್ವಜನಿಕರಿಗೆ? ಇಲ್ಲಿ ಒಳಗಡೆ ಬಂದು ಹೊಡೆಯುವಂಥ ಕ್ರಮ ಇವತ್ತು ತಗೊಂಡ್ರೆ ನಾಳೆ ದಿವಸ ಇನ್ನೂ ಒಂದು ಒಳಗಡೆ ಬಂದು ಕೊಲೆ ಮಾಡುವಂಥ ಸಿಚುವೇಶನ್ಗೆ ಅವ್ರು ಹೋದಾಗ ಹಾಸ್ಪಿಟ್ಲುಗಳಲ್ಲಿ ಸೇಫ್ಟಿನೇ ಇಲ್ವಾ ಜನಗಳಿಗೆ? ಸರ್, ನೀವಿದ್ರು ಹಾಸ್ಪಿಟ್ಲಲ್ಲಿ? ಇಲ್ಲಿ ನಿಮಗೆ ನೀವು ಪ್ರಮೋದ್, ಇದು ಏನು ನಡೀತು ಇದು? ಅಡ್ಮಿಂಟ್ ಆಗಿದ್ರು. ಹಾಂ, ಅಡ್ಮಿಂಟ್ ಆಗಿದ್ರು. ಓಕೆ, ವಿಚಾರಣೆ ಮಾಡ್ತಾ ಇದ್ದಾಗ ಬಂದರು. ನಾವು ನೀವು ಹೊರಗಡೆ ಹೋದ್ವಲ್ಲ? ಹಾಂ, ಹೊರಗಡೆ ಹೋದೋ ನೋಡೋಣ ಬಂದು ಏಕೈಕೇನೋ ಅಲ್ಲೇ ಮಾಡಿದ್ದಾರೆ. ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಅಲ್ಲೇ ಮಾಡಿದ್ದಾರೆ. ಯಾವ ಜಾಗಕ್ಕಮ್ಮ ಏಟಿ ಬಿದ್ದಿದೆ ನಿಮ್ಗೆ ಇವಾಗ ಅಲ್ಲೇ ಮಾಡಿದಾಗ? ಅವರು 3 ಜನನೂ ಕೆಪಾಳಕ್ಕೆ ಹೊಡೆದ್ರು. ಏನಾರು ಅವ್ಯಾಚ ಶಬ್ದಗಳನ್ನೇನಾದರೂ ಬಳಸಿದ್ರ ನಿಮಗೆ? ಏನಂತ ಬಳಸಿದ್ರು? ಹಾಂ. ಇಲ್ಲಿ ಡಾಕ್ಟ್ರುಗಳು ಯಾರು ನಿಮ್ಮ ಸಪೋರ್ಟ್ಗೆ ಯಾರು ಬರಲಿಲ್ವಾ? ಸರಿ, ಆಯ್ತು. ಇವಾಗ ನೀವು ಕುಣಿಗಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಈಗ ನೆಕ್ಸ್ಟು ಹುಲಿಯೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀರಾ. ಇದನ್ನು ಯಾವ ರೀತಿಯಲ್ಲಿ ಕ್ರಮ ಜರುಗಿಸ್ತೀರಾ ಮುಂದಕ್ಕೆ ನೀವು? ಇಲ್ಲಿ FIR ಮಾಡಿಸಿ ನೀವು ನ್ಯಾಯ ಸಿಗೋವರೆಗೂ ನೀವು ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಪರವಾಗಿ ಇವಾಗ ರೈತರ ಸಂಘನೂ ಇರುತ್ತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿ ವಿಡಿಯೋ ಅಲ್ಲ, ನೀವು ಡ್ಯೂಟಿ ಡಾಕ್ಟರ್ ಆಗಿ ನೀವು ರೆಸ್ಪಾನ್ಸಿವ್ ಆಗಿ ಜನಗಳಿಗೆ ಇದು ಒಳಗಡಿಕೆ ಬಂದವ್ರು ಕೊಲೆ ಮಾಡ್ತೀನಿ ಅಂತ ಬೆಚ್ಚರಿಕೆ ಆಗ್ತಾವ್ರಲ್ಲ, ಇಲ್ಲಿ ಏನು ನಡೀತಾ ಇದೆ ನೋಡಿ. ಇದು ಒಂದು ಡಾಕ್ಟ್ರುಗಳಿಗೆ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಇದೆ. ಅದೇ ಥರ ಇಲ್ಲಿ ಇವ್ರಿಗೆ ನ್ಯಾಯ ಸಿಗೋವರೆಗೆ ಪ್ರತಿಯೊಬ್ಬರು ಶೇರ್ ಮಾಡಿ ಇವ್ರಿಗೊಂದು ನ್ಯಾಯ ದೊರಕಿಸ್ಕೊಡಿ. ಅಮೃತೂರು ಹೋಬಳಿನಲ್ಲಿ ಇದು ಸುಮಾರು ದಿನಗಳಿಂದ ನಡೀತಾ ಇದೆ. ಇದಕ್ಕೆ ನ್ಯಾಯ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.
ಸರ್ ನೋಡ್ಕೊಂಡ್ರೆ ಇದು ಕುತ್ತಿಗೆ ತಗೊಂಡು ಸಿಸ್ಟರ್ ಟಿಟಿ ಕೊಟ್ಟಾಯ್ತಾ ಅದೆಲ್ಲ ಮಾಡಿದ್ರೆ ನೋಡಿ ನಾವು ಗ್ರಾಮಸ್ಥರು ಹೇಳ್ತೀವಿ ಸರ್ ನೀವು ಈ ಥರ ಮಾಡೋದು ಅಂತ ಮಾಡಿ ನೀವು ಸ್ನೇಹಿತರೆ ನಮಸ್ಕಾರ. ಇವತ್ತು ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿನಲ್ಲಿದ್ದೀವಿ. ಸರ್ವೆ ನಂಬರ್ 105 ಮಲಾಪುರ ಗ್ರಾಮದಲ್ಲಿ. ಇಲ್ಲಿ ಏನು ನಡೀತಮ್ಮ ಸರ್ವೆ ಮಾಡಕ್ಕೆ ಬಂದಾಗ ಅಧಿಕಾರಿಗಳು? ಸರ್ವೆ ಮಾಡಕ್ಕೆ ಬಂದಾಗ ಓದ್ಸಲಿನಾ ಹಾಂ, ಇವಾಗ ಏನು ನಡೀತಿಲ್ಲಿ? ಈಗನಾ ಅದೇ ಬಂತು, ನಾವು ಬಂದು ಅವರು ಬಂದರು. ಒಂದು ಸ್ವಲ್ಪ ಲೇಟ್ ಆಯಿತು, ಯಾರೋ ನಮ್ಮ ಕಡೆ ಒಂಚೂರು ಕರ್ಕೊಂಬರೋಣ ಅನ್ನೋಷ್ಟು ಒಂದು ಸ್ವಲ್ಪ ಲೇಟ್ ಆಯಿತು. ಅಷ್ಟರೊಳಗೆ ಮನೆ ತಗೋಗಿ ನಾನು ಊಟ ಮಾಡ್ತಾಯಿದ್ದೀನಿ, ಬರಲ್ಲ ಆಮೇಲೆ ಬರ್ತೀನಿ ಇಮೇಲೆ ಬರ್ತೀನಿ ಅಂತ ಬರ್ದಂಗೆ ನಮ್ಮನ್ನು ಅಯ್ಯೋ ಅನ್ನಿಸ್ತಾವ್ರಿ. ಇಲ್ಲೇ ಇದ್ವಿ ನಾವು. ಅವರು ಮನೆ ತಗ ಎಷ್ಟು ದಿವಸದಿಂದ ಈ ತೊಂದರೆ ಕೊಡ್ತಾವ್ರು ನಿಮಗೆ? ಇವಾಗ ಸುಮಾರು 1 ವರ್ಷದಿಂದನೇ ಇದೇ ತೊಂದರೆ ಕೊಡ್ತಾವ್ರಿ. ಚೇತನ್ ಅವರೇ, ಒಂದೇ ಒಂದು ಸೆಕೆಂಡು ಇಲ್ಲಿಗೆ ಬನ್ನಿ. ಎಷ್ಟೊತ್ತಿಗೆ ಬಂದ್ರಿ ನೀವು ಇಲ್ಲಿ? ಬನ್ನಿ, ಏನಿಲ್ಲ ಟೈಮಿಂಗ್ಸ್ ಹೇಳಿ. ಏನಿಲ್ಲ ಹೇಳಿ, ಟೈಮಿಂಗ್ಸ್ ಹೇಳಪ್ಪ. ಎಷ್ಟೊತ್ತಿಗೆ ಬಂದ್ರಿ ಹೇಳಿ. 12 ಗಂಟೆಗೆ ಬಂದಿದ್ದೀನಿ. ಈಗ 12 ಗಂಟೆಗೆ ಬಂದ್ರಿ. ಆ ಪಾರ್ಟಿ ಬಂದು ನಿಮಗೆ ಫೋಟೋ ತಗೊಂಡು 2 ನಿಮಿಷ ಲೇಟ್ ಆಗಿದ್ದಕ್ಕೆ ನಾನು ಅಲ್ಲಿದ್ದೀನಿ. 12:45ವರೆಗೂ ಕಾಯ್ದ್ರು, ಇಲ್ಲೇ ಇದ್ರು ಅವರು ಸ್ಪಾಟಲ್ಲಿ. ಹಾಂ ಹಾಂ. ಅವರು ಅದೇ ಲೇಟ್ ಆಗುತ್ತಲ್ಲ, ಎಷ್ಟೊತ್ತು ಕಾಯ್ಬೇಕು ಅಂತ ಹೊರಟ್ರು. ಮತ್ತೆ ನೀವು ಬಂದಾಗ ಅಲ್ಲಿಗೆ ಎಷ್ಟು ಒಂದು ಕಾಲೇನೋ ಆಗಿತ್ತು. 1 ಗಂಟೆ 10 ನಿಮಿಷ ಆಗಿತ್ತು. ಇದು ತಾಲೂಕು ಅಧ್ಯಕ್ಷರು ಕೃಷ್ಣ ಅವರೇ, ನೀವೇನು ಹೇಳ್ತೀರಾ ಇದಕ್ಕೆ? ಇನ್ನೇನು ಹೇಳೋದು ಸರ್, ಇನ್ನೇನು ವಜಾ ಮಾಡವ್ರೆ. ಈಗ ನಾವು ಸಿಗೋ ಏನ್ಕರ ಹಾಯ್ಕೊಂಡು ಇದು ಸರಿಪಡಿಸ್ಕೊಡ್ಬೇಕಷ್ಟೇ. ಎಲ್ಲ ಈ ಬಡ ರೈತರಿಗೆ ಈ ಒಂದು ಜಮೀನನ್ನ ಒತ್ತುವರಿ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಇವರು ಇಷ್ಟು ತೊಂದರೆಗಳನ್ನ ಕೊಡ್ತಾವ್ರೆ ಅಂದರೆ, ಸ್ವತಃ ಅವ್ರ ಹೆಸರಲ್ಲಿ ಪಾಣಿ ಇದ್ರೂ ಕೂಡ ಇಲ್ಲಿ ಎಷ್ಟು ವರ್ಷದಿಂದ ನೀವು ಹಿಂಸೆನ ಅನುಭವಿಸ್ತಾ ಇದ್ದೀರಾ? ಇವಾಗ ಒಂದು ಮೊದಲಿಂದ 40 ವರ್ಷದಿಂದ ಜಮೀನ್ ಮೇಲೆ ಇದ್ದೀವಿ. ಇವಾಗ ಒಂದು 3-4 ಒಂದು 6 ತಿಂಗಳಿಂದ ಇಷ್ಟು ವನವಾಸ ಕೊಡ್ತಾವೆ. ಹಾಂ, ಸರಿ ಸರಿ, ಓಕೆ. ಯಾರು ಡ್ಯೂಟಿ ಡಾಕ್ಟ್ರು ಕರಿಬೇಕಾ? ಓಡ್ ಡ್ಯೂಟಿ ಡಾಕ್ಟ್ರು ಕರಿಬೇಕಾ? ಡ್ಯೂಟಿ ಡಾಕ್ಟ್ರ ರೀ. ಮಾಡ್ತೇನೆ. ಇಲ್ಲೇನಾರ ರೇಟ್ ಬಿದ್ದೋಮೇನಮ್ಮ? ಅವನು ಕರೀರಿ, ಅವನಿಗೆ ಲೇಟ್ ಆಗೋ ಅಷ್ಟು ಇದ್ದಾರೆ. ಯಾರು ಇಲ್ಲೇ ಹೋದಾಗ ಅವ್ರು ಇಲ್ಲಿ ಬಂದವ್ರೆ. ಆಯ್ತಲ್ಲ, ನಡೀರಿ, ಹೇಳು ಗೊತ್ತಾಗ. ಹಾಸ್ಪಿಟ್ಲ್ ಕೊಂಡ್ರೆ ಹಾಸ್ಪಿಟ್ಲಿಗೆ